ಇವತ್ತು ಕಾರ್ಖಾನೆಗಳು ಚಾಲೂ ಆಗಿ ಸುಮಾರು ಎರಡು ತಿಂಗಳ ಮೇಲೆ ಆಯ್ತು, 2.5 ತಿಂಗಳಾಯ್ತು. ನಾ ರೈತರಿಗೆ ಬಿಲ್ಲನ್ನು ಮುಟ್ಟಿಲ್ಲ. ಈ ವರ್ಷ ಹೋದ ವರ್ಷ ಹಾಕೋತಾರ ಬಂದಿದ್ರು. ಇನ್ನೇನು ಭಾಳ 15-20 ದಿವಸದೊಳಗೆ ಕಟಾವು ಬಂದ್ ಆತೆಲ್ಲ. ರೈತರ ಕಬ್ಬು ಖಾಲಿ ಆಗ್ಯಾವ. ಅಷ್ಟು ಬರಗಾಲ ಪರಿಸ್ಥಿತಿ ಒಳಗೆ ಇದ್ದಂಥ ನೀರು ಗೊಬ್ಬರ ಮಾಡಿ ನಾವು ಆ ಕಬ್ಬನ್ನು ಕಳಿಸಿದ ಕಬ್ಬಿಗೆ ಇನ್ನೂ ಬಿಲ್ ಇಲ್ಲ. ಅಂದರೆ ಇವರು ಬಿಲ್ ನಮಗೇನು ಇವರು ಗ್ಯಾರಂಟಿ ಕೊಡ್ತಾರ ಅನ್ನೋದಿಲ್ಲ. ಅದಕ್ಕಾಗಿ ನಾವು ಅವ್ರ ಮನೆ ಮುಂದೆ ಕುಂದಿರ್ಬೇಕಾದ ಅನಿವಾರ್ಯ. ಅವರೇ ಸಕ್ಕರೆ ಮಂತ್ರಿ ಅವರು ಅದಾರ. 3,400 ಬಿಲ್ ಇಸದ್ ಕೊಡ್ತಂತೇಳಿ ಭಾಷಣ ಮಾಡಿದಂಥ ನಮ್ಮ ಶಾಸಕರು ಸಚಿವರು. ಮತ್ತು ನಾವೀಗ ಅನಿವಾರ್ಯವಾಗಿ ಇವರು ಇದ್ದಂಥ ಬಿಲ್ನು 2,900 ಕೊಡ್ತಾರೆ, 2,700 ಕೊಡ್ತಾರೆ, 3,000 ಕೊಡ್ತಾರೆ. ಇವೆಲ್ಲ ಏನಾಗ್ಯಾವ್ರಿ ಅವ್ರ ಬಗೆಹರಿಸಬೇಕಾದಂಥ ಸಮಸ್ಯೆಗಳದಾವು ನೋಡ್ರಿ. ತಕ್ಷಣನೇ 15 ದಿವಸದ ಒಳಗಾಗಿ ಬಿಲ್ ಹಾಕ್ಬೇಕನ್ನುವಂಥ ಇದ್ದಂಥ ಸಂದರ್ಭದಾಗ ಇನ್ನೂ ತನ ಇಲ್ಲ ಅಂದ್ರೆ ಮತ್ತು ಇವ್ರು ನಮ್ಮ ಮತಕ್ಷೇತ್ರದ ಸಚಿವರಾಗಿ ಇಡೀ ರಾಜ್ಯದ ಬಿಲ್ ಅಲ್ರಿ, ನಮ್ಮ ತಾಲೂಕಿನ ಬಿಲ್ಲು ಇಲ್ಲ, ಇಡೀ ರಾಜ್ಯದ ಯಾವಾಗ ನಿಭಾಯಿಸ್ತಾರೆ ಇವರು. ಅದಕ್ಕಾಗಿ ಅವ್ರ ಮನೆ ಮುಂದೆ ಅನಿವಾರ್ಯವಾಗಿ ನಾವು ಕುಂದಿರಲೇಬೇಕು. ನಾವು ಇವೆಲ್ಲ ಬೇಡಿಕೆ ಈಡೇರುವವರೆಗೂ ಹೇಳೋದಿಲ್ಲ ಅಂತೇಳಿ ನಾವು ತೀರ್ಮಾನಕ್ಕೆ ಬಂದುಬಿಟ್ಟಿವಿ ಅಂತ ಹೇಳ್ತಾ ಇದ್ದೀವಿ. ನಾಳೆ 20ನೇ ತಾರೀಕಿಗೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬರ ಮನೆ ಮುಂದೆ ಧರಣಿ ಕುಂದಿರೋದಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಚಿನ್ನಪ್ಪನ ಪೂಜಾರಿ ಅವರು ಏನು ಸಾರ್ಯಾರ. ಅದಕ್ಕಾಗಿ ಇಡೀ ನಮ್ಮ ಬಿಜಾಪುರ ಜಿಲ್ಲೆ ಮತ್ತು ನಮ್ಮ ಕೋಲಾರ ತಾಲೂಕು ಅಷ್ಟೇ ಅಲ್ಲ, ಇಡೀ ರಾಜ್ಯದಿಂದ ಹಲವಾರು 20 ಸಂಘಟನೆಗಳು ಕೂಡ 20ನೇ ತಾರೀಕಿಗೆ ವಿಜಯಪುರದಲ್ಲಿರುವಂಥ ಶಿವಾನಂದ ಪಾಟೀಲ್ ಸಾಹೇಬ್ರ ಮನೆ ಮುಂದೆ ಧರಣಿಗೆ ಹೋಗೋಕ್ಕೆ ಎಲ್ಲ ಸಿದ್ಧತೆ ನಡೆದೈತಿ. ಇವತ್ತು ನಮ್ಮ ತಾಲೂಕಿನಿಂದ ಸಹಿತ ನಾವು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸಿ ನಾವು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಗೆ ಅನೇಕ ಬೇಡಿಕೆಗಳದಾವು. ಅವ್ನು ಸುಮಾರು ನಾವು ಈಗ 10 ವರ್ಷದಿಂದ ಹೇಳ್ಕೊತಾನೆ ಬಂದೇವು ಸಾಹೇಬರಿಗೆ. ಅವ್ನು ಮಾಡೋಣ ಅನ್ಕೋತಾನೆ ಬಂದರು. ಈಗ ಅವರೇ ಸಚಿವರದಾರ, 2 ಬಾರಿ ಸಚಿವರಾದರು. ಈ ಹಿಂದಿದ್ದಂಥ ಟೈಮ್ದಾಗೂ ಹೇಳಿದೆವು, ಸರ್ಕಾರ ಬಂದ ಮ್ಯಾಗೂ ಹೇಳಿದೆವು 2ನೇ ಬಾರಿನೂ. ಇನ್ನೂ ನಾವು ಯಾವುದೇ ರೀತಿ ಇಲಾಖೆ ಇಲ್ಲ, ಏನಿಲ್ಲ. ಅದಕ್ಕಾಗಿ ನಮ್ಮದು ಕೂಡ ಪೂರಾ ರೈತರು, ಸಾರ್ವಜನಿಕರು ಮತ್ತು ಬಡ ಕೂಲಿ ಕಾರ್ಮಿಕರು ಮತ್ತು ಇವತ್ತು ನಮ್ಮಲ್ಲಿ ಕೃಷಿ ಮಾರುಕಟ್ಟೆ ಇಲ್ಲ, ಅದು ಸಹಿತ ಅವರೇ ಅದಾರ ಸಚಿವರು. ಇಂಥವೆಲ್ಲ ಅನೇಕ ಬೇಡಿಕೆಗಳದಾವು. ಇವನ್ನೆಲ್ಲ ನಮ್ಮ ತಾಲೂಕಿಗೆ ನಾವು ಓಟ್ ಹಾಕಿ ಆರಿಸ್ತಂದಂಥ ಶಾಸಕರು ಕೇಳೋ ಸಂಬಂಧ ಇಲ್ಲಂತೂ ಸಿಗಾಕ್ತಾ ಇರಲಿಲ್ಲ ಅವರು. ಸುಮಾರು ನಾವು 7-8 ತಿಂಗಳ ವರ್ಷ ಆಯ್ತಾನೋ ಅವ್ರು ನಮ್ಮ ಕೈ ಸಿಗಲಾರ್ದ ಮೀಟಿಂಗ್ ಕರೆದ್ರೆ ಸಾರ್ವಜನಿಕರು ಇವತ್ತು ರೈತರ ಬೇಡಿಕೆಗಳು ಏನದಾವು ಈಡೇರ್ಸಕ್ಕೆ ಅವ್ರು ಸಿಗಾಕ್ತಾ ಇರಲಿಲ್ಲ. ಮತ್ತು ಇಂಥದ್ರಾಗ ಈ ಸದ್ಯಕ್ಕೆ ಅನಿವಾರ್ಯವಾಗಿ ನಾವು ಅವ್ರ ಮನೆ ಮುಂದೆ ರಾತ್ರಿ ಧರಣಿ ಅವ್ರು ಬರೋವರೆಗೂ ನಮ್ಮ ಬೇಡಿಕೆಗಳು ಈಡೇರಿಸುವವರೆಗೂ ನಾವು ಹೇಳ್ಬಾರ್ದು ಅಂತೇಳಿ ತೀರ್ಮಾನ ಮಾಡೇವು. ಅದಕ್ಕಾಗಿ ಇವತ್ತು ನಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ಪ್ರೆಸ್ ಮೀಟ್ ಮಾಡಿ ಇವತ್ತು ನಮ್ಮ ಅನಿಸಿಕೆಗಳನ್ನ ಹೇಳಿದೆವು. ಅವರಿಗೆ ಆಲ್ರೆಡಿ ಸುದ್ದಿನೂ ಮುಟ್ಸೇವು. ಇವತ್ತು ನಾವು 1 ತಿಂಗಳದಿಂದ 1ನೇ ತಾರೀಕಿಗೆ ನಾವು SP ಸಾಹೇಬರಿಗೆ ಮತ್ತು ಎಲ್ಲ ಜಿಲ್ಲಾ ಆಡಳಿತಕ್ಕೆ ಎಲ್ಲ ತಿಳಿಸ್ಬಿಟ್ಟೇವು ನಾವು ಮನವಿ ಮುಖಾಂತರ. ಮಾನ್ಯ ಶಾಸಕರಾದಂಥ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬ್ರ ಮನೆಗೆ ಮುಂದೆ ನಾವು ಧರಣಿ ಕುಂದಿರ್ತೇವೆ ಅಂತ ಆಲ್ರೆಡಿ ಹೇಳೇವು. ಅದಕ್ಕಾಗಿ ಇವತ್ತು ನಾವು ಎಲ್ಲ ತಾಲೂಕಿನ ನಮ್ಮ ರೈತರು ಮತ್ತು ಬಡ ಕೂಲಿ ಕಾರ್ಮಿಕರು ಎಲ್ಲ ಸೇರಿ ನಾಳೆ 20ನೇ ತಾರೀಕಿಗೆ ಸೋಮವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಅವ್ರ ಮನೆಯ ಮುಂದೆ ಬಿಜಾಪುರದಲ್ಲಿರುವಂಥ ಮನೆ ಮುಂದೆ ಎಲ್ಲ ರೈತರು ಸೇರಿ ಹೋಗೋಣ ಅಂತ ಹೇಳಿ ನಮ್ಮ 2 ಮಾತು ಹೇಳಕತ್ತೇವೆ. ನಿಮ್ಮ ಬೇಡಿಕೆ ಏನು ಸರ್? ನಾವು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಸುಮಾರು ನಾವು 30,000 ಜನ ರೈತರು ಸೇರಿದ್ದೆವು ರಾಜ್ಯಾದ್ಯಂತ. ಅಲ್ಲಿ ನಮ್ಮದು ಕಬ್ಬಿನ ಬೇಡಿಕೆ ಇತ್ತು. ಮತ್ತು ಇವತ್ತು ಇಲಾಖೆಗಳು ಇವತ್ತು ಕೃಷಿ ಮಾರುಕಟ್ಟೆಯಲ್ಲಿ ಸರಿಯಾಗಿಲ್ಲ. ಇವು ಇನ್ನೇನೈತೆ ಅಂದ್ರೆ ಶುಗರ್, ಈ ಸಕ್ಕರೆ ಫ್ಯಾಕ್ಟ್ರಿಯವ್ರು ನಮಗೆ ಮಾಡುವಂಥ ತೂಕದಲ್ಲಿ ಮೋಸ, ಇಂಥವೆಲ್ಲ ಬೇಡಿಕೆಗಳು ಅನಿವಾರ್ಯ ಇದ್ದು. ಮತ್ತು ನಮ್ಮ ಕೋಲಾರ ತಾಲೂಕಿಗೆ ಆಗಲಿ ಇವತ್ತು ನಿಡಗುಂದಿಗೆ ಆಗಲಿ ಇವತ್ತು ನೋಡಿ ಸಬ್ ರಿಜಿಸ್ಟ್ರ್ ಆಫೀಸ್ಗಳು ಇಲ್ಲ ನೋಡಿ. ಈಗ ಹೆಂಗಾಗೈತೆ ಅಂದ್ರೆ ಮುಳವಾಡ ದೂರಿಂದ ಬರ್ಬೇಕು ರೈತರು, ಕಲಬುರ್ಗಿ ಇದು ತಳವಾಡದಿಂದ ಬರ್ಬೇಕು ರೈತರು ನೋಡ್ರಿ. ಅಲ್ಲಿಂದ ಹೋದ್ರೆ ಅವರಿಗೆ 30-28 ಕಿಲೋಮೀಟರ್ದಾಗ ಅವರು ಎಲ್ಲಿ ಬಾಗೇವಾಡಿಗೆ ಹೋಗ್ತಾರ. ಅವ್ರಿಗೆ ಯಾವ ಪರಿಸ್ಥಿತಿ ಆಗೈತೆ ಅಂದ್ರೆ ಒಂದು ಬ್ಯಾಂಕಿನ ಸರ್ಟಿಫಿಕೇಟ್ ಬೇಕಂದ್ರೆ ಕೋಲಾರ ಬರಬೇಕು. ಕೋಲಾರ 20 ಕಿಲೋಮೀಟರ್ ಬಂದು ಮತ್ತೆ ಹೊಳ್ಳಿ ಪುನಃ 40 ಕಿಲೋಮೀಟರ್ ಬಾಗೇವಾಡಿಗೆ ಹೋಗ್ಬೇಕು ಅವರು. ಇಂಥ ಪರಿಸ್ಥಿತಿ ಇವತ್ತು ಉಂಟಾಗೈತಿ. ಇದು ತಹಸೀಲ್ದಾರ್ ಆಫೀಸ್ ಹೆಸರಿಗೆ ಆಗೈತಿ ಇಲ್ಲಿ. ಆದರೆ ಇಲ್ಲಿ ಸಿಗುವಂಥ ಸಂಪೂರ್ಣವಾದಂಥ ಪೇಪರ್ಸ್ ಯಾವುದೇ ರೀತಿ ನಮ್ಮ ರೈತರಿಗೆ ಒದಗಾಕತ್ತಿಲ್ಲ. ಇವತ್ತು ನಾವು ಲೋನ್ ಹಾಕೋಬೇಕು, ಇವತ್ತು ರಿನ್ಯೂವಲ್ ಮಾಡ್ಕೋಬೇಕಂದ್ರು ಈ ಸಬ್ ರಿಜಿಸ್ಟ್ರ್ ಆಫೀಸ್ ಬೇಕೇ. ಇಂಥ ಪರಿಸ್ಥಿತಿ ಒಳಗೆ ಇವೆಲ್ಲ ಗಮನಕ್ಕಿಟ್ಟರೆ ಅವ್ರು ಇನ್ನೂ ತರಕ್ಕಿಲ್ಲ. ಇದ ನೋಡ್ರಿ ಇಲ್ಲೇ ಬಾಜು ನಮ್ಮ ಜೋಡಿ ಆದಂಥ ತಾಲೂಕು ಬಬಲೇಶ್ವರ ಇರಲಿ, ಇವತ್ತು ತಿಕೋಟ ಇರಲಿ, ಅಲ್ಲಿ ನೋಡ್ರಿ ಇವತ್ತು ಸಬ್ ರಿಜಿಸ್ಟ್ರ್ ಆಫೀಸ್ ಎಲ್ಲ ಓಪನ್ ಅದು ಆಗಿ ಈಗ ಮತ್ತೆ ಸುಮಾರು 3-4 ತಿಂಗಳಾಯ್ತು. ಅವು ನೋಡ್ರಿ ಅವು ಜಾಗ ಇಲ್ಲ ಅಂದ್ರೆ ಅವ್ರು ಬಾಡಿಗೆ ರೂಮ್ನಾಗಾರ ಚಲೋ ಮಾಡ್ಯಾರ. ಮತ್ತು ಅಂಥ ಇಲಾಖೆಗಳು ಸುಮಾರು ನಮ್ಮಲ್ಲಿ ಇನ್ನೂ 19-28 ಇಲಾಖೆ ಒಳಗೆ ಸುಮಾರು 7-8 ಬಂದವು. ಅವು ಅಲ್ಪ ಸ್ವಲ್ಪ ಯೂಸ್ ಅವು.
ಅವು ಒತ್ತಾಟಿ ಇದ್ದಂಥವು ಈಗ ಮತ್ತೆ ನಾವು ಹೇಳಿನಲ್ರಿ ಈಗ ದೂರ ಬಂದು ರೌಂಡ್ ಹೈದ ಅಡ್ಡಾಡೋದಾಗೈತೆ ರೈತರು. ಅದಕ್ಕಾಗಿ ಹಲವಾರು ಬೇಡಿಕೆಗಳದಾವ. ಇವತ್ತು ಬಳೋತಿ ಗ್ರಾಮನ್ಯಾಗ ನೋಡ್ರಿ, ಅಲ್ಲಿ ಮನೆ ಕಟ್ಟಿಸ್ಕೊಟ್ರ, ಜಿಲ್ಲಾ ಪಂಚಾಯತಿ ಅಂತ ಮನೆ ಕಟ್ಟಿಸ್ಕೊಟ್ರ, ಅವ್ರಿಗೆ ಇನ್ನೂ ಉತ್ತಾರಿಲ್ಲ, ಹಕ್ಪತ್ರ ಇಲ್ಲ ಅಂತ ಹಲವಾರು ಸಮಸ್ಯೆಗಳದಾವ. ಅದಕ್ಕಾಗಿ ನಾವು ಇವತ್ತು ಅನಿವಾರ್ಯವಾಗಿ ನಾವು ಶಾಸಕರ ಮನೆ ಮುಂದೆ ಧರಣಿ ಕುಂದ್ರುವಂತ ಕೆಲಸ ಆಗೈತೆ ಅಂತ ಹೇಳಕತ್ತೀವಿ. ಎಲ್ಲ ಉಸ್ತುವಾರಿ ಅವ್ರ ಮನೆ ಮುಂದೆ ಕುಂದ್ರಾಕು ಅಂದ್ರು. ಈಗ ಮೇನ್ ಈಗ ಈ ವಿಷಯ ಬಂದಾಗ ಈಗ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಗೆ, ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಾವು ಬೆಳಗಾವಿ ಹೇಳಿದ್ನಲ್ರಿ, ಬೆಳಗಾವಿ ಅಧಿವೇಶನದಾಗ ಏನಾಗೈತೆ ಅಂದ್ರೆ ನಾವು ಸುಮಾರು 2 ತಾಸು ಇದ ಸಚಿವರಿಗೆ ನೇಮಿಸಿದ್ರು CM ಅವರು. ಇವ್ರಿಗೆ ಏನು ಬೇಡಿಕೆ ಐತಿ ಈಡೇರಿಸೋಣಪ್ಪ, ಅವ್ರ ಜೋಡಿ ಕೂತು ಚರ್ಚೆ ಮಾಡ್ಕೊಂಬರ್ರಿ. ಸುಮಾರು ಒಂದು 3 ಮಂದಿ MLAಗಳು ಮತ್ತು ಇವರು ಸಚಿವರು ಕೂಡ 2 ತಾಸು ನಮ್ಮ ಜೋಡಿ ಕುಂತ ಮುಂದೆ 4 ಗಂಟೆಗೆ ನೀವು ಪ್ರತಿಭಟನೆ ಶಾಂತಿ ರೀತಿ ಒಳಗೆ ಮಾಡ್ರಿ. 4 ಗಂಟೆಗೆ CM ಅವ್ರ ಮೀಟಿಂಗ್ ಕರೆದ್ರೆ ನಾವು ಸೇರಿ ನಮ್ಮ ಕೋಲಾರ, ನಮ್ಮ ಬಿಜಾಪುರದಿಂದ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಕೋಲಾರದಿಂದ ನಾನು ಹೋಗಿದ್ದೆ. ಒಂದು 20 ಮಂದಿ ನಾವು CM ಅವ್ರ ಮೀಟಿಂಗ್ ಹೋಗಿದ್ದೆವು. ಅವಾಗ CM ಸಾಹೇಬ್ರು ಹೇಳಿದಂಥದ್ದು ಏನಪ್ಪ ಅಂದ್ರೆ, ಒಂದು 4-5 ದಿನದಲ್ಲಿ ಈ ಬೇಡಿಕೆ ಒಳಗೆ ಎಷ್ಟು ಸಾಧ್ಯ ಆಕತ್ತೆ ಅಷ್ಟನ್ನು ನೀನು ಮೀಟಿಂಗ್ ತೊಗೊಂಡು ಬಗೆಹರಿಸಪ್ಪ ಅಂತ ನಮ್ಮ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಹೇಳಿದ್ರು ಅವರು. ಇವ್ರು ಇನ್ನೂ ತರ ತಿಂಗಳು ಹಾಕಿ ಬಂದರು, ಇನ್ನೂ ಅವರು ಏನೂ ಮೀಟಿಂಗ್ ಇಲ್ಲ, ಏನಿಲ್ಲ. ಅದಕ್ಕಾಗಿ ನಾವು 1ನೇ ತಾರೀಕಿಗೆ ಅವ್ರಿಗೆ ಕೊಟ್ಬಿಟ್ಟೆವು ಗಡುವನ್ನ. ಇಲ್ಲಿವರೆಗೂ ಏನೂ ಇಲ್ಲ, ಇವ್ರ ಮೀಟಿಂಗ್ ಇಲ್ಲ, ಮಾಡ್ಬೇಕಾಯ್ತು. ಇವತ್ತು MP ಪಾಟೀಲ್ ಸಾಹೇಬ್ರ ಮನೆ ಮುಂದೆ MP ಪಾಟೀಲ್ರು ಒತ್ಕೊಂಡಿದ್ರು ಆ ಕೆಲಸನ ಬಗೆಹರ್ಸಕಂದ್ರೆ ನಾವು ಅವ್ರ ಮನೆ ಮುಂದೆ ಮಾಡ್ಬೇಕಾಗಿತ್ತು. ಆದ್ರೂ ಕೂಡ ಈ ಸಕ್ಕರೆ ವಿಷಯದೊಳಗೆ, ನಮ್ಮ ತಾಲೂಕಿನ ವಿಷಯದೊಳಗೆ ಮತ್ತು ಕೃಷಿ ಮಾರುಕಟ್ಟೆ ರೈತರಿಗೆ ಸಂಬಂಧಪಟ್ಟಂಗಂದ ಇವರೇ ಸಚಿವರು ಇರುವಾಗ ನಮ್ಮ ಜಿಲ್ಲಾದೊಳಗೆ ಇವ್ರ ಮನೆಗೆ ಹಾಕ್ಬೇಕಾಗಿತ್ತು. ನಾವಿವತ್ತು ನಮ್ಮ ಸಚಿವರ ಮನೆ ಮುಂದೆ ಕುಂದಿರ್ಬೇಕಾಗಿತ್ತಂದ್ರೆ ಇವತ್ತು ಕಾರ್ಖಾನೆಗಳು ಚಾಲು ಆಗಿ ಸುಮಾರು 2 ತಿಂಗಳ ಮೇಲೆ 2.5 ತಿಂಗಳಾಯ್ತು. ರೈತರಿಗೆ ಬಿಲ್ಲನ್ನು ಮುಟ್ಟಿಲ್ಲ. ಈ ವರ್ಷ ಹೋದ ವರ್ಷ ಹಾಕೋತರ ಬಂದಿದ್ರು. ಇನ್ನೇನು ಭಾಳ 15-20 ದಿವಸದೊಳಗೆ ಕಟಾವು ಬಂದ್ ಆತೆಲ್ಲ. ರೈತರು ಕಬ್ಬು ಖಾಲಿ ಆಗ್ಯಾವ. ಅಷ್ಟ ಬರಗಾಲ ಪರಿಸ್ಥಿತಿ ಒಳಗೆ ಇದ್ದಂಥ ನೀರು ಗೊಬ್ಬರ ಮಾಡಿ ನಾವು ಆ ಕಬ್ಬನ್ನು ಕಳಿಸಿದ ಕಬ್ಬಿಗೆ ಇನ್ನೂ ಬಿಲ್ ಇಲ್ಲ. ಅಂದ್ರೆ ಇವರು ಬಿಲ್ ನಮಗೇನು ಇವರು ಗ್ಯಾರಂಟಿ ಕೊಡ್ತಾರ ಅನ್ನೋದಿಲ್ಲ. ಅದಕ್ಕಾಗಿ ನಾವು ಅವ್ರ ಮನೆ ಮುಂದೆ ಕುಂದಿರ್ಬೇಕಾದ ಅನಿವಾರ್ಯ. ಅವರೇ ಸಕ್ಕರೆ ಮಂತ್ರಿ ಅವರು ಅದಾರ. 3400 ಬಿಲ್ ಇಸದ್ ಕೊಡ್ತಂತೇಳಿ ಭಾಷಣ ಮಾಡಿದಂಥ ನಮ್ಮ ಶಾಸಕರು, ಸಚಿವರು. ಮತ್ತು ನಾವೀಗ ಅನಿವಾರ್ಯವಾಗಿ ಇವರು ಇದ್ದಂಥ ಬಿಲ್ನು 2900 ಕೊಡ್ತಾರೆ, 2700 ಕೊಡ್ತಾರೆ, 3000 ಕೊಡ್ತಾರೆ. ಇವೆಲ್ಲ ಏನಾಗ್ಯಾವ್ರಿ, ಅವ್ರು ಬಗೆಹರಿಸಬೇಕಾದಂಥ ಸಮಸ್ಯೆಗಳದಾವು. ನೋಡ್ರಿ, ತಕ್ಷಣನೇ 15 ದಿವಸದೊಳಗಾಗಿ ಬಿಲ್ ಹಾಕ್ಬೇಕನ್ನುವಂಥ ಇದ್ದಂಥ ಸಂದರ್ಭದಾಗ ಇನ್ನೂ ತನ ಇಲ್ಲ ಅಂದ್ರೆ, ಮತ್ತು ಇವ್ರು ನಮ್ಮ ಮತಕ್ಷೇತ್ರದ ಸಚಿವರಾಗಿ ಇಡೀ ರಾಜ್ಯದ ಬಿಲ್ ಅಲ್ರಿ, ನಮ್ಮ ತಾಲೂಕಿನ ಬಿಲ್ಲು ಇಲ್ಲ, ಇಡೀ ರಾಜ್ಯದೇವಾಗ ನಿಭಾಯಿಸ್ತಾರೆ ಇವರು. ಅದಕ್ಕಾಗಿ ಅವ್ರ ಮನೆ ಮುಂದೆ ಅನಿವಾರ್ಯವಾಗಿ ನಾವು ಕುಂದಿರಲೇಬೇಕು. ನಾವು ಇವೆಲ್ಲ ಬೇಡಿಕೆ ಈಡೇರುವವರೆಗೂ ಹೇಳುವುದಿಲ್ಲ ಅಂತೇಳಿ ನಾವು ತೀರ್ಮಾನಕ್ಕೆ ಬಂದ್ಬಿಟ್ಟಿವತ್ತು ಹೇಳ್ತಾ ಇದ್ದೀವಿ.